ಎಲ್ರಿಗೂ ನಮಸ್ಕಾರ. ಸಭೆಗೆ ಹಾಜರಾಗಿರ್ತಕ್ಕಂಥ ನಮ್ಮ ನಗರಸಭೆಯ ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ರಘುಪತನ್ ಅವರೇ, ಎನ್.ಆರ್. ಸತ್ಯಣ್ಣವರೇ, ನಮ್ಮ ವಜೀರ್ ಅವರೇ, ನಗರಸಭಾ ಸದಸ್ಯರು, ನಮ್ಮ ಪ್ರಸಾದಣ್ಣವರೇ, ನಮ್ಮ ಜಬೀವುಲ್ ಅವರೇ, ನಮ್ಮ ನಾಗೇಶ್ ಅವರೇ, ನಮ್ಮ ನೌಶಾದ್ ಖಾನ್ ಅವರೇ, ನಮ್ಮ ರಘು ಅವರೇ, ನಮ್ಮ ಶಬೀರಣ್ಣ, ನಮ್ಮ ವಾಯಿದ್ದು, ನಮ್ಮ ಸೋಮಣ್ಣ, ಮುನ್ರಾಜು, ಮುನ್ಸಾಮ್ಗೌಡ್ರು, ವಾಯ್ದು ಹೇಳಿದೆ. ಸೊ ನಮ್ಮ AW ಅವರಾಗಿರ್ತಕ್ಕಂಥ ಹೆಸರು UDC AW ಅವರೇ ಹಾಗೂ ನಗರ ಎಲ್ಲ ಪೌರ ಕಾರ್ಮಿಕರು, ಇವತ್ತೇನು ವಿಶೇಷವಾಗಿ ಅಮಾವಾಸ್ಯೆ ದಿವಸ ಒಂದು ವಿಶೇಷ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋ ಮುಖಾಂತರವಾಗಿ, ಒಂದು ಶಂಕುಸ್ಥಾಪನೆ ಮುಖಾಂತರವಾಗಿ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಬೆಂಗಳೂರಿಂದ ತಿರುಪತಿ ಮತ್ತು ಮೆಡ್ರಾಸ್ಗೆ ಹೋಗಬೇಕಾದ್ರೆ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಮುಳುಬಾಗಿಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಒಂದು ವಿಶೇಷ ರೀತಿಯಲ್ಲಿ, ಒಂದು ವಿನೂತನವಾಗಿ ವಿಶೇಷ ರೀತಿಯಲ್ಲಿ ಸನ್ಮಾನ್ಯ ನಮ್ಮ ದೈವಕುಲ ಆಗಿರ್ತಕ್ಕಂಥ ಕುರುಡುಮಲೆ ಗಣಪತಿ ಒಂದು ದೇವಸ್ಥಾನ ಹಾಗೂ ವೀರಾಂಜನೇಯ ದೇವಸ್ಥಾನ, ಪೂರ್ಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಐತಿಹಾಸಿಕ ದರ್ಗಾ, ಈ ಮೂರು ಚಿತ್ರವನ್ನು ಒಂದು ಇದ್ರ ಮುಖಾಂತರವಾಗಿ ಆರ್ಚ್ ಮುಖಾಂತರವಾಗಿ ಹಾಕಿ ದೇವ್ರ ನಾಡಕ್ಕೆ ಸ್ವಾಗತವನ್ನು ಬಯಸುವ ಮುಖಾಂತರವಾಗಿ ಒಂದು ಏನು ಆರ್ಚ್ಗಳಿಗೆ ಇವತ್ತು ಕೊಟ್ಟಿದ್ದೀವಿ. ಒಂದು ಕೋರ್ಟ್ ಹತ್ರ, ಒಂದು ಬಾಲಾಜಿ ಭವನ್ ಹತ್ರ, ಎರಡು ಕಡೆ ಆರ್ಚ್ಗಳಿಗೆ ಇವತ್ತು ಉದ್ಘಾಟನೆಯನ್ನು ಕೊಟ್ಟಿದ್ದೀವಿ. ಇವತ್ತು ನಾಳೆಯಿಂದನೇ ಸ್ವಾಗತ ಕಂಬವನ್ನು ಅದು ಕೊಟ್ಟಿದ್ದೀವಿ, ಸ್ವಾಗತ ಕಮಾನನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ವಿ. ಬಹುಶಃ 2-3 ತಿಂಗಳಲ್ಲಿ ಅದನ್ನು ರೆಡಿ ಆಗ್ತದೆ. ಅದಂತರ ಇವತ್ತು ಸಾಕಷ್ಟು ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಕಾಲೇಜ್ ಮಕ್ಕಳಿಗೆ ನೀರು ಸಮಸ್ಯೆ ಆಗ್ತಾ ಇತ್ತು. ವಿಶೇಷ ಅನುದಾನದಲ್ಲಿ ಇವತ್ತು ಅಲ್ಲಿ ಬೋರ್ ಹೊಡಿಸೋ ಮುಖಾಂತರವಾಗಿ ನಗರದ ಎಲ್ಲ ಮಕ್ಕಳಿಗೂ, ಕಾಲೇಜ್ ಮಕ್ಕಳಿಗೂ ಮತ್ತು ಹೈಸ್ಕೂಲ್ ಮಕ್ಕಳಿಗೂ ನೀರು ಇದು ಮಾಡಿಸೋ ಮುಖಾಂತರವಾಗಿ, ಬೋರ್ವೆಲ್ ಕೊರೆ ಮುಖಾಂತರವಾಗಿ ಇವತ್ತು ಉದ್ಘಾಟನೆ ಮಾಡಿಕೊಟ್ಟಿದ್ವಿ. ಅದಾದ ನಂತರ ಈಗಾಗಲೇ ಮೊನ್ನೆ ಕೂಡ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟಿದ್ದೆ. ನಾನು ಏನಂತಂದರೆ, ನಮ್ಮ ಕೋಲಾರ ಶಾಸಕರು ಮತ್ತು ನಮ್ಮ ಮಾಜಿ ಶಾಸಕರು ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾತಾಡಿದ್ರು. ಈಗಾಗಲೇ ಪ್ರಪೋಸಲ್ನ ಕೊಟ್ಟು ಇಂದಿರಾ ಕ್ಯಾಂಟೀನ್ ಕೂಡ ನಮ್ಗೆ ಆಗಿ ಬಂದಿತ್ತು. ಸುಮಾರು 84 ಲಕ್ಷದಲ್ಲಿ ಇಂದಿರಾ ಕ್ಯಾಂಟೀನ್ ಇವತ್ತು ಉದ್ಘಾಟನೆ ಮಾಡಿ, ಅಂದರೆ ಇವತ್ತು ಕೆಲಸ ಪ್ರಾರಂಭ ಮಾಡಲಿಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಕೇವಲ 2 ತಿಂಗಳಲ್ಲಿ, ಆಲ್ರೆಡಿ ನಾನು ಕಾಂಟ್ರಾಕ್ಟ್ ಬೆಳಗ್ಗೆ ಮಾತ್ರ 2 ತಿಂಗಳಲ್ಲಿ ಅಸೆಂಬಲ್ ಮಾಡಿ ಮತ್ತೊಮ್ಮೆ ಉದ್ಘಾಟನೆ. ಏನು ಇವತ್ತು ಈಸಿ ಎಲ್ಲರೂ ಹಸಿವು ಮುಕ್ತ ಕರ್ನಾಟಕ ಮಾಡಬೇಕಾದ್ರೆ ಎಲ್ಲ ಬಡಬಗ್ಗರಿಗೂ ಒಂದು ಊಟ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಜಾಗದಲ್ಲಿ ಹೈಟೆಕ್ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲಿಕ್ಕೆ ಇವತ್ತು ಪೂಜೆಯನ್ನು ಮಾಡಿಕೊಟ್ಟಿದ್ದೀವಿ. ಇದಾದ ನಂತರ 16ನೇ ತಾರೀಕು KGF ರೋಡಿಂದ, KGF ಅಂಬೇಡ್ಕರ್ ಸ್ಟ್ಯಾಚ್ಯೂಯಿಂದ KGF ರೋಡ್ ತನಕ ಡಬಲ್ ರೋಡ್ಗೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ವರ್ಕ್ ಸ್ಟಾರ್ಟ್ ಮಾಡಿ ಇದಾದಮೇಲೆ ನೆಕ್ಸ್ಟ್ ಮಂತ್ ಫೆಬ್ರವರಿ 1ನೇ ತಾರೀಕು ನಾನು ಸಸ್ಪೆನ್ಸಾಗಿ ಹೇಳ್ತೀನಿ, ಯಾರೇ ನಮ್ಮ 224 ಕ್ಷೇತ್ರದಲ್ಲಿ ನಮ್ಮ ಮುಳಬಾಗಿಲು ಟೌನಿಗೆ ಬಂದರೂ ಕೂಡ ಚಿತ್ರಾನ್ನ ಮಾಡ್ಕೊಂಡು ಹೋಗ್ಬೇಕು, ಫೋಟೋ ತೊಗೊಂಡೋಗ್ಬೇಕು. ಒಂದು ಫೋಟೋ ತೊಗೊಂಡೋಗೋ ರೀತಿಯಲ್ಲಿ ವಿಜೃಂಭಣೆಯಿಂದ ಒಂದು ಮಧ್ಯದಲ್ಲಿ ಪಾರ್ಕ್ ಮಾಡಿ, ಮಧ್ಯದಲ್ಲಿ ಡಿವೈಡರ್ ಪಾರ್ಕ್ ಮಾಡಿ, ಅದ್ರ ಮಧ್ಯೆ LED ಲೈಟಿಂಗ್ಸು ಒಂದು ಯಲಂಕ ನ್ಯೂಟನ್ ನೋಡಿರಬೇಕು. ಅದೇ ರೀತಿಯಲ್ಲಿ ಅದೇ ಕಾಂಟ್ರಾಕ್ಟ್ರೆ ಸುಮಾರು ಒಂದು 6 ಕೋಟಿದಲ್ಲಿ ವಿಶೇಷವಾಗಿ ನಗರಕ್ಕೆ ಒಂದು ಲೈಟ್ ಇದನ್ನ ಒಂದು ಮಾಡ್ತಾ ಇದ್ದೀವಿ. ವಿನೂತನವಾಗಿ ಮಾದರಿಯಲ್ಲಿ ಹೈದರಾಬಾದ್ ನೋಡಿದ್ದೆ, ಅದನ್ನು ಕಾಪಿ ಹೊಡ್ಕೊಂಡ್ಬಂದು ನನ್ನ ನಗರದಲ್ಲಿ ಮಾಡಿಸ್ತಾ ಇದ್ದೀನಿ. ಅದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅದನ್ನು ಪೂಜೆ ಸ್ಟಾರ್ಟ್ ಮಾಡಿ, ಅದು 2-3 ತಿಂಗಳಲ್ಲಿ ಅದನ್ನು ಆರ್ಡರ್ ಕೊಟ್ಟಿದ್ದೀವಿ, ಮಾಡ್ತೀವಿ. ಹಾಗೂ ವಿಶೇಷವಾಗಿ 2 ಕೆರೆಗಳನ್ನು ನಾವು ಮುಳಬಾಗಿಲು ಟೌನಲ್ಲಿ ಒಂದು ವಿಜೃಂಭಣೆಯಿಂದ ಸುಮಾರು ಒಂದು 20 ಕೋಟಿಯಲ್ಲಿ ಒಂದು ವಿಜೃಂಭಣೆಯಿಂದ ಹೈಟೆಕ್ ಕಾರಂಜಿ ಮಾಡಿ, 2 ಕಾರಂಜಿ ಮಾಡಿ ಒಂದು ಅಮೃತ ಮಹೋತ್ಸವ ಅಂತ ವಿಚಾರದಲ್ಲಿ ಅದನ್ನು 2 ಕೆರೆಗಳನ್ನು ನೈಟ್ ಹೊತ್ತು ಕಾರಂಜಿ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಬೆಳಗ್ಗೆ ವಾಕ್ ಮಾಡಲಿಕ್ಕೆ ಅದನ್ನು ವಿಶೇಷವಾಗಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನು ನೆಕ್ಸ್ಟ್ ಮಂತ್ ನಿಮಗೆಲ್ಲ ಪೂಜೆಗೆ ಕರೀತಾ ಇದ್ದೀನಿ. ಸೊ ಅದರಿಂದ ತಮ್ಮೆಲ್ಲರಿಗೂ ಬಯಸೋದಂದರೆ, ಇವತ್ತು ಒಂದು ಮುಳಬಾಗಿಲು ತಾಲೂಕಲ್ಲಿ ನಗರ ಪಂಚಾಯತ್ ನಮಗೆ ಆರ್ಟ್ ಇದ್ದಂಗೆ, ಯಾವಾಗ ನಮ್ಮ ಸೋಮಣ್ಣ ಹೇಳ್ತಾರೆ ಆರ್ಟ್ ಇದ್ದಂಗೆ, ಆರ್ಟ್ ಶುದ್ಧೀಕರಣ ಇದೆ, ನಾವೆಲ್ಲ ಶುದ್ಧೀಕರಣ ಇರ್ತೀವಿ. ಈಗಾಗಲೇ ನಗರಕ್ಕೆ ಆಲ್ರೆಡಿ ಕೈ ಹಾಕಿದ್ದೀವಿ, ನಗರೋತ್ಥಾನ ವರ್ಕ್ ನಡೀತಾ ಇದೆ. ಸೊ ನೆಕ್ಸ್ಟು ಕೂಡ ನಗರ ನಾವು ಇಂಪ್ರೂವ್ ಮಾಡಿ ಒಳ್ಳೆ ಇಲಾಖೆಗಳನ್ನು ತಂದು ನಗರ ನಾವು ಇಂಪ್ರೂವ್ ಮಾಡಬೇಕಂತ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾವು ಪ್ರಾರಂಭ ಮಾಡಿಕೊಟ್ಟಿದ್ದೀವಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಯಾವುದೇ ವಿಘ್ನಗಳು ಎದುರಾಗ್ದಂಗೆ ಈ ಕಾರ್ಯಕ್ರಮ ಬೇಗ ಸುಸೂತ್ರ ಮುಗಲಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಾವೇನು ಕೇಳಿದ್ರೆ ಕೇಳ್ಬೋದು. ನಾಳೆ ಬೆಳಗ್ಗೆ ನಾನು 7 ಗಂಟೆಗೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವ್ರನ್ನ ನಾನು ಕರಿತಾ ಇದ್ದೀನಿ. ರಸ್ತೆ ಅಗಲೀಕರಣಕ್ಕೆ ನಾಳೆ ನಾನು ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ಎಲ್ಲ ಏನು ಅಹವಾಲುಗಳು ನನಗೆ ಬಂದಿದ್ದೋ ಅವ್ರನ್ನೂ ಕರಿತಾ ಇದ್ದೀನಿ.
ಅಲಿಗೇಷನ್ ಮಾಡೋದಕ್ಕೆ ಕರಿತೀನಿ, ಕಾಂಟ್ರಾಕ್ಟ್ ಕರಿತೀನಿ, ಪೊಲೀಸರು ಕರಿತಾ ಇದ್ದೀನಿ, ಕಮಿಷನರ್ ಕರಿತಾ ಇದ್ದೀನಿ, ನಗರಸಭೆ ಕರಿತಾ ಇದ್ದೀನಿ. ನಾಳೆ ಇತ್ಯರ್ಥ ಆಗಿ ಅದನ್ನು ಸರಿಪಡಿಸ್ಕೊಡ್ತೀನಿ. ನಾಳೆ ಬೆಳಗ್ಗೆ 7 ಗಂಟೆಗೆ. ಬೆಳಗಿನ ಅಂದರೆ ವರ್ಷದ ಮೊದಲ ಸಂಕ್ರಾಂತಿ ಹಬ್ಬ ಊರಪ್ಪ ಅಂತ ಮಾಡ್ತಾರೆ. ಈ ವರ್ಷ ಏನೋ ನಿರ್ಲಕ್ಷ್ಯ ವಹಿಸಿದ್ದಾರೆ ಇಲ್ಲಿ ಪೂರ್ವಭಾವಿನ ಸಭೆಯಿಂದ. ಇವತ್ತು ಈಗಾಗಲೇ ಇದಕ್ಕೆ ಪೂರ್ವ ಸಭೆಗೆ ಹೋಗ್ತಾ ಇದ್ದೀನಿ. ಈಗ ಪೂರ್ವ ಸಭೆಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಈಗ 1 ಗಂಟೆ ಆಲ್ರೆಡಿ ಇದೆ. ಪೂರ್ವ ಸಭೆಗೆ ಹೋಗ್ತಾ ಇದ್ದೀನಿ. ಅದಕ್ಕೂ ಫಸ್ಟು, ಸೆಕೆಂಡು, ಥರ್ಡು ಅದು ಕರೆ ಕೇಳಿ. ತಹಸೀಲ್ದಾರ್ ಯಾವುದೇ ನಾಡಹಬ್ಬ ಆಚರಣೆ ಮಾಡೋಕೆ ಕೂಡ ಒಂದು ಪೂರ್ವದ ಭಾವಿ ಸಭೆ ಮಾಡ್ತಾನೆ ಇಲ್ಲ. ಅವರು 15 ದಿವಸ ಹಿಂದೆನೇ ಮಾಡ್ಬೇಕು. ಅವ್ರನ್ನ ಅಧ್ಯಕ್ಷ ಬರೀ 4 ದಿವಸ ಇದೆ. ಕಾರ್ಯಕ್ರಮ ತುಂಬಾ ಇದೆ. ಯಾಕಂದ್ರೆ ಒಂದು ಸೆನ್ಸಿಟಿವ್ ಜಾಗದಿಂದ ಊರೆಲ್ಲ ಇರೋದ್ರಿಂದ ತುಂಬಾ ಇದೆ. ಯಾಕಂದ್ರೆ ಇದುವರೆಗೆ ನಾಳೆ ಇದ್ದಿದೆ ಹಬ್ಬ. ಇದುವರೆಗೆ ಒಂದಂತೂ ನಿಮಗೆ ಮಾತು ಕೊಡ್ತೀನಿ, ಇವತ್ತಿಂದ ಸಂಕ್ರಾಂತಿ ಹಬ್ಬದ ತನಕ ನಾನು ಇಲ್ಲೇ ಇರ್ತೀನಿ. ಹಬ್ಬ ಮುಗಿಸಿ ಹೋಗ್ತೀನಿ. ಅದೇನೋ ಎಡವಟ್ಟು ಆಗ್ದಂಗೆ ಹಬ್ಬ ಮುಗಿಸೇ ನನ್ನ ಕಾರ್ಯಕ್ರಮ ಅಧ್ಯಕ್ಷದಲ್ಲಿ ಹೋಗ್ತೀನಿ. ಹಾಗಾದ್ರೆ ಪೊಲೀಸ್ ಎಲ್ಲ ಮೀಟಿಂಗ್ ಕರೆದಿದ್ದೀನಿ. ಅದು ಇವತ್ತೇ 3 ಗಂಟೆ ಒಳಗೆ ಮುಗಿಸ್ಕೊಡ್ತೀನಿ. ಪೂರ್ವ ಸಭೆ ಮುಗಿಸ್ಕೊಡ್ತೀನಿ. ನಿರ್ಲಕ್ಷ್ಯ ಇಲ್ಲ, ಯಾವುದೇ ಕಾರ್ಯಕ್ರಮಗಳಿಗೆ ನಿರ್ಲಕ್ಷ್ಯ ಇಲ್ಲ. ಕೆಲವು ಅಧಿಕಾರಿಗಳಿಗೆ ಹೊಸದಾಗಿ ಬಂದಿರೋ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಪಾಪ. ಯಾಕಂದ್ರೆ ಈಗ ಅವ್ರು ರೇಖಾವರೆಗೆ ಬೇರೆಯಿಂದ ಬಂದಿರೋರು ಮಾಹಿತಿ ಇರಲಿಲ್ಲ. ಸೊ ಅದರಿಂದ ಈಗ ಕರೆದಿದ್ದಾರೆ. ಈಗ ನಾನು ಕರೆ ಕೇಳಿದ್ದೀನಿ, ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅದಿಲ್ಲ. ನಗರ ಭಾಗದಲ್ಲಿ ಶೌಚಾಲಯಗಳು ಆಗಿಲ್ಲ. ಈಗ 4 ಶೌಚಾಲಯಗಳನ್ನ ಈಗಾಗಲೇ ನಿಮಗೆ ಈ ಕೂಡಲೇ ಮಾಡಿಕೊಡ್ತೀನಿ. ನಗರ ಭಾಗದಲ್ಲಿ 4 ಶೌಚಾಲಯಗಳನ್ನ ನಿರ್ಮಿತಿ ಮಾಡಿಕೊಡ್ತೀನಿ ಈಗಾಗಲೇ. ಬೇರೆ ನಗರಗಳಿಗೆ ಹೋದಾಗ ಅಲ್ಲಿನ ಇದನ್ನ ನೋಡಿ ನೀವು ಈ ಥರ ಮುಳುಬಾಗಿಲು ಈ ಥರ ಮಾಡಬೇಕು. ಹೌದು ಸರ್. ಈಗ ಏನು ಮಾಡ್ತಾ ಇದ್ದೀನಿ, ನನ್ನ ಅನುದಾನದಲ್ಲಿ ಒಂದು ಜಾಗ ಮಾಡ್ತಾ ಇದ್ದೀನಿ. ಒಂದು ಪಿಂಕ್ ಅಂತ ಮಾಡ್ತಾ ಇದ್ದೀನಿ. ಪಿಂಕ್ ಟಾಯ್ಲೆಟ್ ಅಂತ ಮಾಡ್ತಾ ಇದ್ದೀನಿ. ಅದು ಯಾರು ಬರೀ ಹೆಣ್ಮಕ್ಳಿಗೆ ಮಾತ್ರ. ಅದೇನಂತಂದರೆ ಮಕ್ಕಳಿಗೆ ಹಾಲು ಉಳ್ಸೋಕ್ಕೆ, ಈಗ ಬಸ್ ಸ್ಟ್ಯಾಂಡಲ್ಲಿ ಹಾಲು ಉಳ್ಸೋಕ್ಕಾಗಲ್ಲ. ಹಾಲು ಉಳ್ಸೋಕ್ಕೆ ಒಂದು ಜಾಗ ಮಕ್ಕಳಿಗೆ. ಅದು ಹೆಣ್ಮಕ್ಳು ಏನಾದರೂ ಸ್ವಲ್ಪ ಇದಾದರೂ ಅದು ಕೆಲವು ವಿಷಯಲೆಲ್ಲ ಹೆಣ್ಮಕ್ಳು ನಮ್ಗೆ ಹೇಳ್ಕೊಳ್ಳೋಲ್ಲ. ಅದಕ್ಕೆ ನನ್ನ ಅಂದಾಜಲ್ಲಿ ಪಿಂಕ್ ಒಂದು ಟಾಯ್ಲೆಟ್ನ ವಿನೂತನವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಿಂಕು ಈ ನನಗೆ ಏನು ಮೇ 13ನೇ ತಾರೀಕು ಒಳಗಡೆ ಇಷ್ಟು ಕಾರ್ಯಕ್ರಮ ಮುಗಿಸ್ಕೊಟ್ಟು 1 ವರ್ಷದ ಆಚರಣೆ ಮಾಡಿಕೊಡ್ತೀನಿ. ಏನು ನಾನು MLA ಆಗಿ ಬಂದಿದ್ದ ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಅನ್ನೋದನ್ನು ಒಂದು ವಿನೂತನವಾಗಿ ವಿಶೇಷವಾಗಿ ನಾನು ಹೈದ್ರಾಬಾದಲ್ಲಿ ಒಂದು ಸಿಟಿ ನೋಡಿದ್ದೆ. ಆ ಸಿಟಿ ಥರನೇ ಮಾಡಬೇಕಂತ ಮುಳುಬಾಗಲು ಒಂದು ಆಸೆ ಇದೆ ನನಗೆ. ಎಂಟ್ರೆನ್ಸಲ್ಲಿ ಈಗ ಸಪೋಸ್ ಎಕ್ಸಾಂಪಲ್ ಎಂಟ್ರೆನ್ಸ್ ಬೇರೆ ಇತ್ತು. ಒಂದು ನಮ್ಮ ವೈಭವೀಕರಣ, ನಮ್ಮೂರು ವೈಭವೀಕರಣ ತೋರಿಸೋದು ನಮ್ಮ ಧರ್ಮ. ಐತಿಹಾಸಿಕದಲ್ಲಿ ನಮ್ಮ ದರ್ಗಾ ಇದೆ. ಇಡೀ ಎಲ್ರಿಗೂ ದರ್ಗಾ ಗೊತ್ತಾಗಬೇಕು. ಆಂಜನೇಯ ಸ್ವಾಮಿ ಇದೆ, ಅವ್ರಿಗೆ ಗೊತ್ತಾಗಬೇಕು. ಕುರುಡುಮಲೆ ಇದೆ. ಈ 3 ಫೋಟೋಗಳನ್ನು ವಿಶೇಷವಾಗಿ ವಿನೂತನವನ್ನಾಗಿ ದೇವ್ರ ನಾಡಕ್ಕೆ ಸ್ವಾಗತ ಮುಳುಬಾಗಲಿಗೆ ಅಂದ್ಬಿಟ್ಟು ಸ್ವಾಗತವನ್ನು ಬಯಸ್ತಾ ಇದ್ವಿ. ಅದಲ್ಲ. ಸೊ ಅದರಿಂದ ವೈಭವೀಕರಣ ತೋರಿಸಲಿಕ್ಕೆ ಇದೊಂದು ಅವಕಾಶವನ್ನು ನಾವು ಮಾಡ್ಕೊಡ್ತೇವೆ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ನಾನು ಟೌನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟೌನ್ ಬಗ್ಗೆ ಮಾತಾಡಿ. ಟ್ರಾಫಿಕ್ ಸಮಸ್ಯೆ ಇದೆ. ಅಲ್ಲ, ಈಗ ಲೈಟಿಂಗ್ಸ್ ಹಾಕಿ ನಾವು ಬ್ಯಾರಿಕೇಡ್ ಹಾಕಿದ್ದೀವಿ, ಅದನ್ನು ಸೆಂಟರ್ ಮಾಡಿದ್ರೆ ನಿಮ್ಮ ಟ್ರಾಫಿಕ್ ಸಮಸ್ಯೆ ಅದು ಕಮ್ಮಿ ಆಗ್ತದೆ. ಈ ಕೂಡಲೇ ಅದನ್ನು ನಾವು ಕೈಗೆತ್ಕೊಳ್ತೀವಿ. ಈಗಾಗಲೇ ನನ್ನ ಅಂದಾಜಲ್ಲಿ 25 ಲಕ್ಷ ರೂಪಾಯಿ ಟ್ರಾಫಿಕ್ ಇದು ಮಾಡಿಕೊಡ್ತೀವಿ. ಸಿಗ್ನಲ್ ಲೈಟ್ಸ್ ಹಾಕ್ಕೊಟ್ಟಿದ್ದೀನಿ. CC ಕ್ಯಾಮ್ರಾ ಹಾಕ್ಸ್ತಾ ಇದ್ದೀವಿ. 38 ಕಡೆ CC ಕ್ಯಾಮ್ರಾ ಹಾಕ್ಸ್ತಾ ಇದ್ದೀವಿ. 4 ಕಡೆ ಸಿಗ್ನಲ್ ಹಾಕ್ಸ್ತಾ ಇದ್ದೀವಿ. ಇವತ್ತು ಬೋರ್ಡ್ ಹಾಕ್ಸ್ತಾ ಇದ್ದೀವಿ. ಸೆಂಟ್ರಲ್ ರೋಡ್ ಮಾಡಿ ಲೈಟಿಂಗ್ಸ್ನ ವಿನೂತವಾಗಿ ಹಾಕ್ಸ್ತಾ ಇದ್ದೀವಿ. ಸೊ ನೀವು ನಗರ ಕೆಲವು ಇವರು ಸ್ಪಂದಿಸಿದ್ರೆ ನನಗೆ ಇನ್ನೂ ಹೆಚ್ಚಿನ ಅವಕಾಶ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಟೌನಲ್ಲಿ ಕಳ್ತನ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದು ಅಪರಿಚಿತರು ಬೇರೆಯವರೆಲ್ಲ ಬಂದ್ಬಿಟ್ಟು ಏನೋ ಮಾರಕ್ಕೆಲ್ಲ ಬರ್ತಾರೆ. ಎಲ್ಲೆಲ್ಲ ಮುತ್ತಾಲ್ಪೇಟೆ ಆಗಲಿ ಬೇರೆ ಎಲ್ಲ ಕಡೆ ಹೋಗ್ತಾರೆ, ಮಾರ್ತಾ ಇರ್ತಾರೆ. ಅವರೆಲ್ಲ ನೋಡ್ಕೊಳ್ಳೋದು, ಅವ್ರು ಕಳ್ತನ ಮಾಡೋದು, ಮನೆಯೆಲ್ಲ ಬಿಹಾರದವರೆಲ್ಲ ಬಂದು ಕಳ್ತನ ಮಾಡ್ತಾರೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಏನು ಕ್ರಮ ತಗೊಳ್ತಾ ಇದೆ? ಇಲಾಖೆಯವ್ರಿಗೆ ಏನು ಮಾಹಿತಿ ಕೂಡ ಕೊಡಲ್ಲ. ಮೀಡಿಯಾಸ್ಗೆ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ. ನೀವು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈಗ ನಿಮಗೆ ಈಗ ಇದಾದ್ಮೇಲೆ ಇದೆ ಸಂಕ್ರಾಂತಿ ಹಬ್ಬ ಆದಮೇಲೆ ಒಂದು ಕ್ರೈಮ್ ಮೀಟಿಂಗ್ ಕರಿತಾ ಇದ್ದೀನಿ. ನಿಮ್ಮ ಅಧ್ಯಕ್ಷತೆಯಲ್ಲಿ, ಮಾಧ್ಯಮ ಅಧ್ಯಕ್ಷತೆಯಲ್ಲಿ ಮತ್ತು SP ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕ್ರೈಮ್ ಮೀಟಿಂಗ್ ಕರೆದಿದ್ದೀನಿ. ಅವತ್ತೆಲ್ಲ ಕುಲಂಕಷವಾಗಿ ಮಾತಾಡೋಣ. ನಿಮಗೂ ಓಪನ್ ಆಗಿ ಮಾತಾಡಲಿಕ್ಕೆ ಏನಾಗ್ತಿದೆ ಅಂದರೆ ಕೆಲವರು ಔಟ್ಡೋರ್ಸ್ ಬರ್ತಾರೆ. ಅದು ಪೊಲೀಸ್ ಇದರಲ್ಲಿ ಮಾಹಿತಿ ಇರುತ್ತೆ. ಈಗ ಮೇಸ್ತ್ರಿ ಕೆಲಸ ಮಾಡೋರು ಇದ್ದಾರೆ, ಗ್ರಾನೈಟ್ ಕೆಲಸ ಮಾಡಿದ್ರು. ತುಂಬ ಜನ ಔಟ್ಸೈಡ್ ಬಂದಿದೆ. ಅಟ್ಲೀಸ್ಟ್ ಅವ್ರ ಆಧಾರ್ ಕಾರ್ಡು ಎಲ್ಲಿಂದ ಬಂದಿದೆ ಆ ಮೇಸ್ತ್ರಿಗಳಾಗಿದ್ರಿ ಒಂದು ಪಟ್ಟಿ ಮಾಡಿಕೊಂಡು ಆ ಪೊಲೀಸ್ ಸ್ಟೇಷನಲ್ಲಿ ಇಂಥ ಜನ ನಮ್ಮಲ್ಲಿ ಇಂಥ ಊರವ್ರು ಕೆಲಸ ಮಾಡ್ತಿದ್ದಾರ ಅಂತ ಇದು ಮಾಡಿದ್ರೆ ಒಂದು ಸ್ವಲ್ಪ ನಾವು ಆ ಕ್ರೈಮನ್ನು ಕಡಿಮೆ ಮಾಡಿ. ಯಾರೋ ಮಾಡ್ತಾರೆ, ಎಲ್ಲೋ ಹೋಗ್ಬಿಡ್ತಾರೆ. ಎಕ್ಸಾಕ್ಟ್ಲಿ ಈ ಥರ ಅದಕ್ಕೆ ನಾನು ಕೂಡ ತಮ್ಮ ಸಲಹೆ ತಗೊಳ್ಳೋಕೆ ರೆಡಿ ಇದ್ದೀನಿ. 17 ಮತ್ತು 18 ಕ್ರೈಮ್ ಮೀಟಿಂಗ್ ಕರಿತೀನಿ. ಎಲ್ಲ ಈ ಮಂತ್ ಇದೇ ಮಂತ್ ಇದೆ. ನೆಕ್ಸ್ಟ್ ಮಂತ್ ನಮ್ಮ ರಾಜ್ಯದಲ್ಲಿ ಇಲ್ಲ. ತುಂಬ ಜನ ಊರುಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವ್ರವರು ಅಂತ ಗೊತ್ತಿಲ್ಲ, ಪೊಲೀಸವ್ರಿಗೂ ಗೊತ್ತಿರಲ್ಲ. ಖಂಡಿತವಾಗ್ಲು ಲಾಡ್ಜ್ಗಳಲ್ಲೂ ಅಷ್ಟೇ. ಲಾಡ್ಜ್ಗಳಲ್ಲಿ ಯಾರೋ ಬಂದಿರ್ತಾರೆ, ಯಾರೋ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಕೂಡ ನಿಮ್ಮಿಂದ ಸಲಹೆ ತಗೊಂತೀನಿ ಸರ್. ಏನು ಮಾಡ್ಬೇಕನ್ನೋ ನಿಮ್ಮಿಂದ ಸಲಹೆ ತಗೊಂತೀನಿ. ಸೊ ಇವತ್ತಿನ ಕಾರ್ಯಕ್ರಮಗಳ ಇಷ್ಟು ಮುಗಿಸಿ ಈಗ ಪೂರ್ವ ಸಭೆಗೆ ಹೋಗ್ತಾ ಇದ್ದೀನಿ. ಸಂಕ್ರಾಂತಿ ಪೂರ್ವ ಸಭೆ ಹಾಗೂ ಏನಿದೆ ಎಲ್ರಿಗೂ ನಿಮ್ಮಲ್ಲಿ ರೀಫಂಡ್ ಅಮೌಂಟ್ ಜಾಸ್ತಿ ಇದೆ ಬೇರೆ